ಕೇವಲ ಹೇಗೇಗೋ ಯಾರೋ ಸೋಂಬೇರಿಗಳು ಮನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡದೆ, ಹೇಗೇಗೋ ಅಸತ್ಯದಿಂದ, ಅಧರ್ಮದಿಂದ ಹೇಗೇಗೋ ಬದುಕಿದ್ರೆ ಈ ಯಂತ್ರ ನಿಜವಾಗ್ಲೂ ಕೆಲಸ ಮಾಡೋದಿಲ್ಲ. ನಾನು ಹೇಗೆ ಹೇಳ್ಕೊಡ್ತೇನೆ, ತುಂಬ ಸುಲಭವಾದ ಮಾರ್ಗ. ಯಾವುದೇ ದೃಷ್ಟಿದೋಷ ಆಗ್ಬೋದು, ಸರ್ವ ದೋಷಗಳು ವಿಮುಕ್ತಿಯಾಗುತ್ತೆ, ಬಲ ಅನ್ನೋದು ಬರುತ್ತೆ, ಧೈರ್ಯ ಅನ್ನೋದು ಬರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ಯಂತ್ರ ನಮ್ಮಲ್ಲಿದ್ದಾಗ ಬಿಸ್ನೆಸ್ ಮಾಡುವಂಥವರು ಅವರು ಎಲ್ಲಿ ಕ್ಯಾಶ್ ಇಡ್ತಾರೋ ಆ ಕ್ಯಾಶ್ ಬಾಕ್ಸಿನ ಮೇಲುಗಡೆ ಇದನ್ನು ಸ್ಥಾಪನೆ ಮಾಡಬೇಕು. ಹೇಗೆ ಮಾಡಬೇಕು, ಪ್ರತಿದಿನ ಯಾವ ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ಮಂತ್ರ ಕಡೆಯಲ್ಲಿ ಅಂಗಡಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಕ್ರಿಯೆಗಳನ್ನು ಮಾಡಿ ಅಂಗಡಿಯ ಬಾಗಿಲನ್ನು ಮುಚ್ಚಬೇಕು, ಯಾವ ಅಫರ್ಮೇಷನ್ ಹೇಳಬೇಕು, ಯಾವ ಟೆಕ್ನಿಕ್ ಮಾಡಬೇಕು, ಇದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ಅಥವಾ ಬರೀ ಬಾಯಿ ಮಾತಿನಲ್ಲಿ ಮಾತುಗಾರಿಕೆಯಲ್ಲಿ ಚತುರವಾಗಿರುವ ಗುರುಗಳು ಯಾರು, ಅದು ನಿಮಗೆ ಬಿಟ್ಟಿರುವಂಥದ್ದು. ಯಾವ ಗುರುಗಳು ಹೇಳಿದ್ದು ನಡೆಯುತ್ತೋ, ಯಾವ ಗುರುಗಳು ಹೇಳಿದ್ದು ಧರ್ಮವಾಗಿರುತ್ತೋ, ಸತ್ಯವಾಗಿರುತ್ತೋ ಅದು ಮಾತ್ರ ನಿಜ. ಅಂಥವರು ಮಾತ್ರ ನಿಜವಾದ ಗುರುಗಳು. ಮನೆ ಮಾಡಬೇಕು, ಏನೋ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಜಮೀನು ಇರಬೇಕು, ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು, ಬಾಡಿಗೆ ಮನೆಗಳು ಕಟ್ಟಿ ಬಾಡಿಗೆ ವರಮಾನವನ್ನು ಪಡ್ಕೋಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಎಷ್ಟೋ ಅಷ್ಟು ದುಡಿಬೇಕು ಅನ್ನೋಂಥವ್ರಿಗೆ ಈ ವಿಶೇಷ ಕಾರ್ಯಾಗಾರವಾಗಿರುತ್ತೆ. ಯಾರೂ ಸಹ ಮಿಸ್ ಮಾಡಿಕೊಳ್ಬೇಡಿ. ಗುರುಗಳ ಮುಖೇನ ಕಲ್ತಿದ್ದೆಲ್ಲವೂ ನಿಮಗೆ ಒಂದು ಯಶಸ್ಸನ್ನು, ಉನ್ನತ ಯಶಸ್ಸನ್ನು, ಲಾಭವನ್ನು ಕೊಡುತ್ತೆ. ಸೊ ಕಲೀರಿ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ದೈನಂದಿನ ಜೀವನದಲ್ಲಿ ನಮಗುಂಟಾಗುವಂತಹ ಸಮಸ್ಯೆಗಳು ಹಾಗೆ ಅವುಗಳಿಗೆ ವಿಶೇಷ ಪರಿಹಾರವನ್ನು ತಿಳಿಸ್ಕೊಡುವಂತಹ ಈ ವಿಶೇಷ ಕಾರ್ಯಕ್ರಮವೇ ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮ. ಹಾಗಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳು ಯಾವೆಲ್ಲ ವಿಶೇಷ ಮಾಹಿತಿಯನ್ನ, ತಮ್ಮ ಜ್ಞಾನವನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಯಾವೆಲ್ಲ ಒಂದು ಸಮಸ್ಯೆಗಳಿಗೆ ಅವರು ತಮ್ಮ ಪರಿಹಾರವನ್ನ ತಿಳಿಸಿಕೊಡಲಿದ್ದಾರೆ, ಇದೆಲ್ಲದರ ಬಗ್ಗೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಎಲ್ಲ ವಿಶೇಷ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಕೂಡ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜೀ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವ ಚೇತನ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ನಾವೆಲ್ಲ ಏನು ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಾಕೊಂಡು ಒದ್ದಾಡ್ತಾ ಇರ್ತೀವಿ, ಅದಕ್ಕೆ ಮೂಲ ಕಾರಣ ಏನು, ಅದರಿಂದ ಯಾವ ರೀತಿಯಾಗಿ ನಾವು ಆಚೆ ಬರಬಹುದು ಅನ್ನೋದ್ರ ಬಗ್ಗೆ ಸುಮಾರು ಕಾರ್ಯಾಗಾರಗಳ ಮುಖಾಂತರ ಲಕ್ಷಾಂತರ ಜನರಿಗೆ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀರಾ. ಒಂದು ನೆಮ್ಮದಿಯಿಂದ ಜೀವನ ನಡೆಸೋದಕ್ಕೆ ಏನೇನು ಬೇಕು, ಅವ್ರು ಹೇಗೆ ಅಂದ್ಕೊಂಡಿದ್ರು ಅದೇ ರೀತಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಿಮ್ಮ ಒಂದು ಮಾರ್ಗದರ್ಶನ ಬಹಳ ಸಹಾಯವಾಗಿದೆ. ಅವರೆಲ್ಲರ ಪರವಾಗಿ ಮೊದಲಿಗೆ ನಾನು ನಿಮಗೆ ಧನ್ಯವಾದವನ್ನು ತಿಳಿಸ್ತಾ, ಗುರುಗಳೇ, ನಾನು ಆಗಲೇ ಹೇಳಿದ ಹಾಗೆ ಸಾಕಷ್ಟು ಕಾರ್ಯಾಗಾರಗಳನ್ನು ನೀವು ಪ್ರತಿ ತಿಂಗಳು ಕೂಡ ಮಾಡ್ತಾ ಇರ್ತೀರಾ. ಈಗ ಮುಂದಿನ ಕಾರ್ಯಾಗಾರ ಅಂತಂದರೆ ಅದು ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಸೊ ಈ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ನ ಮೊದಲನೇ ವಿಶೇಷತೆ ಏನು ಅಂತಂದರೆ, ನೀವು ಕೈಯಲ್ಲಿ ಇಟ್ಕೊಂಡಿರೋ ಹಾಗೆ ನೀವೇ ಅದನ್ನು ಒಂದು ಆಶೀರ್ವದಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಸುದರ್ಶನ ಯಂತ್ರವನ್ನು ನೀವು ಅಲ್ಲಿ ಬರುವಂಥ ಎಲ್ಲ ಜನಕ್ಕೂ ಕೂಡ ಕೊಡ್ತಾ ಇದ್ದೀರಾ. ಸೊ ಇದರ ಒಂದು ವಿಶೇಷತೆಯನ್ನು ತಿಳಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ನ ಬಗ್ಗೆ ಕೂಡ ಒಂದು ಚಿಕ್ಕ ಮಾಹಿತಿಯನ್ನು ಕೊಡಿ. ಇದರ ಹೆಸರೇ ಹೇಳುವಂತೆ ವಿಶೇಷವಾದ ಸ್ಪೆಷಲ್ ಕಾರ್ಯಾಗಾರವಾಗಿರುತ್ತೆ. ಇದು ಮಾಮೂಲಿ ಮಾಡುವ ಹಾಗೆ ಫೌಂಡೇಶನ್ ಕಾರ್ಯಾಗಾರವಾಗಿರುವುದಿಲ್ಲ. ಇದಕ್ಕೆ ಯಾರು ಬರ್ಬೋದು ಅಂತಂದರೆ, ಯಾರೆಲ್ಲ ನಾನು ಶ್ರೀಮಂತ ಆಗಲೇಬೇಕು, ಸಾಲ ತೀರಿಸಲೇಬೇಕು, ಪ್ರತಿ ತಿಂಗಳು ಕನಿಷ್ಠ 3 ಲಕ್ಷ ಅಥವಾ 5 ಲಕ್ಷಕ್ಕಿಂತ ಮೇಲೆ ದುಡಿಬೇಕು, ನಾನು ಇಲ್ಲಿ ತನಕ ಕೆಲಸ ಮಾಡಿಕೊಂಡಿದ್ದೇನೆ, ಕೆಲಸ ಮಾಡೋದಲ್ಲ ನನ್ನ ಉದ್ದೇಶ, ನನ್ನ ಲೈಫ್ನ ಗೋಲ್ ಅನ್ನುವಂಥದ್ದು,
ನಾನು ಸಮಯದ ಸ್ವಾತಂತ್ರ್ಯ ಮತ್ತು ಹಣದ ಸ್ವಾತಂತ್ರ್ಯ ಪಡಿಬೇಕು, ನಾನು ಎಲ್ಲರಲ್ಲೂ ಒಬ್ಬನಾಗಿ ಬದುಕದ ಹಾಗೆ ವಿಭಿನ್ನವಾಗಿ ವಿಶೇಷವಾಗಿ ಶ್ರೀಮಂತನಾಗಿ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಕನಸುಗಳು ಆಸೆಗಳು ಯಾರೆಲ್ಲ ಕಟ್ಕೊಂಡಿರ್ತಾರೋ ಅಂಥವರಿಗೆ ಈ ಕಾರ್ಯಕರವಾಗಿರುತ್ತೆ. ಯಾರೆಲ್ಲ ಸುಮ್ಮನೆ ಏನೋ ಕಲಿಯೋಣ ನೋಡಿ ಬರೋಣ ಅಂಥವರೆಲ್ಲ ಬರೋದಕ್ಕೆ ಹೋಗಬೇಡಿ. ಯಾರೆಲ್ಲ ಸೀರಿಯಸ್ ಇದ್ದೀರೋ ಏನೋ ಶ್ರೀಮಂತ ಆಗಬೇಕಪ್ಪ ಅನ್ನೋಂಥವ್ರಿಗೆ ಈ ಕಾರ್ಯಾಗಾರವಾಗಿರುತ್ತೆ. ಇನ್ಫ್ಯಾಕ್ಟ್ ನಮ್ಮ ವರ್ಕ್ಶಾಪ್ಸ್ ಆಗ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಏನೆಲ್ಲ ಹೇಳ್ತೀವೋ ಸುಮ್ಮನೆ ಏನೇನೋ ಹೇಳ್ತಿಲ್ಲ ಪ್ರಚಾರ ಮಾಡೋದಕ್ಕೋಸ್ಕರ. ಇದು ನಿಜ ಅಂತ ನನಗೆ ಗೊತ್ತು, ಸತ್ಯ ಅಂತ ನನಗೆ ಗೊತ್ತು, ಇದು ಸನಾತನ ಧರ್ಮ ಮತ್ತು ವಿಶ್ವದಲ್ಲಿ ಒಂದಾಗಿರುವಂಥ ಒಂದು ವಿಷಯ ಅಂತ ನನಗೆ ಗೊತ್ತಿದೆ. ಯಾರೆಲ್ಲ ಇದನ್ನು ತಿಳಿದುಕೊಂಡು ಅಳವಡಿಸ್ಕೊಳ್ತಾರೋ ಅವ್ರ ಜೀವನದಲ್ಲಿ ಆ ಒಂದು ವಿಭಿನ್ನತೆಯನ್ನು ನೋಡ್ತಾರೆ. ಶ್ರೀಮಂತಿಕೆಯನ್ನು 100% ಪಡೆದೇ ಪಡಿತಾರೆ. ಶ್ರೀ ಲಕ್ಷ್ಮಿ ಅನುಗ್ರಹವು, ಕುಬೇರನ ಅನುಗ್ರಹವು, ಆ ಭಗವಂತ ವಿಶ್ವದ ಅನುಗ್ರಹವು ಎಲ್ಲರ ಮೇಲೆ ಇರುತ್ತೆ. ಯಾರು ಮಾಡ್ತಾರೋ ಅವರ ಮೇಲೆ. ಕಲಿಯದೆ, ಒಂದು ವೇಳೆ ವಿದ್ಯೆಯನ್ನು ಕಲಿಯದೆ, ಗುರುಗಳು ಇಲ್ಲದೆ, ಗುರುಗಳ ಒಂದು ಉಪದೇಶವಿಲ್ಲದೆ ಅಥವಾ ಗೈಡೆನ್ಸ್ ಅನ್ನುವಂಥದ್ದು ಏನಿದೆಯೋ ಅದು ಇಲ್ಲದೆ ಮಾಡಿದರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡುವಂಥದ್ದು, ಮನೆಯಲ್ಲೇ ಕುಳಿತು ಓದ್ಬೋದು, ಶಾಲೆಗೆ ಹೋಗಿ ಓದ್ಬೋದು. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ನಾನೇ ಕಲಿಯೋದಕ್ಕೂ ಗುರುಗಳ ಮುಖೇನ ಕಲಿಯೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಫೇಲ್ ಆಗೋ ಚಾನ್ಸಸ್ ನಾನೇ ಕಲಿತಾಗ ಹೆಚ್ಚಿರ್ಬೋದು. ಒಂದು ವೇಳೆ ಉತ್ತಮ ಗುರುಗಳ ಹತ್ರ ನಾವು ಮಾಹಿತಿಯನ್ನು ತೆಗೆದುಕೊಂಡು ಕಲಿತಾಗ ಸಕ್ಸಸ್ ಅನ್ನುವಂಥದ್ದು, ರೇಟ್ ಆಫ್ ಸಕ್ಸಸ್ ವಿಲ್ ಬಿ ಮೋರ್. ಸೊ ಹಾಗಾಗಿ ಈ ವಿಶೇಷ ಯಂತ್ರ ಅಲ್ಲಿ ನೀವು ಪಡೆದುಕೊಳ್ಬೋದು. ಇದು ಉಚಿತವಲ್ಲ, ಇದನ್ನು ಕೊಂಡುಕೊಳ್ಳುವಂಥದ್ದು. ಯಾವುದಕ್ಕೆಲ್ಲ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತೇವೋ ಅಂಥದಕ್ಕೆ ಮಾತ್ರ ನಾವು ಬೆಲೆ ಕೊಡುವಂಥದ್ದು. ಯಾವುದೆಲ್ಲ ಫ್ರೀಯಾಗಿ ಸಿಗುತ್ತೋ ಅದಕ್ಕೆ ನಾವು ನಿಜವಾಗ್ಲೂ ಬೆಲೆ ಕಟ್ಟೋದಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಬೆಲೆ ಕಟ್ಟಬೇಕು. ಯಾಕೆ ಬೆಲೆ ಕಟ್ಟಬೇಕು ಅಂತ ಹೇಳ್ತೇನೆ, ಇದರಿಂದ ಹಲವಾರು ಪ್ರಯೋಜನಗಳಿದೆ. ಇದು ಕೇವಲ ಒಂದು ಮೆಟಲ್ ಪೀಸ್ ಅಲ್ಲ, ಇದು ಎನರ್ಜೈಸ್ಡ್ ಆಗಿರುವಂಥ, ಪ್ರಾಣ ಪ್ರತಿಷ್ಠೆ ಆಗಿರುವಂಥ ಯಂತ್ರ. ನನಗೆಷ್ಟು ಗೊತ್ತೋ ನೋಡಿ, ಅನಂತ ವಿಶ್ವ ಆಚಾರ್ಯನ ಒಂದು ಎನರ್ಜೈಸ್ಡ್ ಯಂತ್ರ ಇದು ಎಲ್ಲೋ ಬೇರೆ ಕಡೆ ಸಿಗುವಂಥದ್ದಲ್ಲ. ಇದು ಎಲ್ಲಿರುತ್ತೋ, ನಾನು ಹೇಗೆ ಹೇಳ್ತೇನೋ ಆ ರೀತಿ ನೀವು ಜೀವನ ಮಾಡಿದಾಗ ಅಥವಾ ಆ ರೀತಿ ವ್ಯಾಪಾರ ಮಾಡಿದಾಗ ಮಾತ್ರ ಈ ಯಂತ್ರ ಕೆಲಸ ಮಾಡುತ್ತೆ. ಕೇವಲ ಹೇಗೇಗೋ ಯಾರೋ ಸೋಂಬೇರಿಗಳು ಮನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡದೆ, ಹೇಗೇಗೋ ಅಸತ್ಯದಿಂದ, ಅಧರ್ಮದಿಂದ ಹೇಗೇಗೋ ಬದುಕಿದ್ರೆ ಈ ಯಂತ್ರ ನಿಜವಾಗ್ಲೂ ಕೆಲಸ ಮಾಡೋದಿಲ್ಲ. ನಾನು ಹೇಗೆ ಹೇಳ್ಕೊಡ್ತೇನೋ ತುಂಬ ಸುಲಭವಾದ ಮಾರ್ಗ ಅನುಸರಿಸಿದರೆ ನಿಮಗೆ ಹಣ, ಆಸ್ತಿ, ಐಶ್ವರ್ಯಗಳು ಬರುತ್ತೆ, ಧನಾಕರ್ಷಣೆ ಆಗುತ್ತೆ. ಒಂದು ವೇಳೆ ನಕಾರಾತ್ಮಕ ಒಂದು ಸನ್ನಿವೇಶಗಳಿದ್ದರೆ ಅದರಿಂದ ಹೊರಗಡೆ ಬರುವಂಥ ಆಗುತ್ತೆ. ಯಾವುದೇ ದೃಷ್ಟಿದೋಷ ಆಗ್ಬೋದು, ಸರ್ವ ದೋಷಗಳು ವಿಮುಕ್ತಿಯಾಗುತ್ತೆ. ಬಲ ಅನ್ನೋದು ಬರುತ್ತೆ, ಧೈರ್ಯ ಅನ್ನೋದು ಬರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ಯಂತ್ರ ನಮ್ಮಲ್ಲಿದ್ದಾಗ ನಾವು ಮಾಡುವ ನಿರ್ಧಾರಗಳೇನಿರುತ್ತೋ ಅದು ಭಗವಂತನ ಮೂಲಕ ಬಂದಂಥದ್ದಾಗುತ್ತೆ. ಅಲ್ಲಿ ಟೊಳ್ಳು ಅನ್ನುವಂಥದ್ದು ಇರೋದಿಲ್ಲ, ಅಥವಾ ಸೋಲು ಅನ್ನುವಂಥದ್ದು ಬಹುತೇಕ ಕಡಿಮೆ ಆಗುತ್ತೆ, ಸಕ್ಸಸ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ಯಂತ್ರವು ಎಲ್ಲರ ಹತ್ರ ಇರಬೇಕು. ಬಿಸ್ನೆಸ್ ಮಾಡುವಂಥವರು ಅವರು ಎಲ್ಲಿ ಕ್ಯಾಶ್ ಇಡ್ತಾರೋ ಆ ಕ್ಯಾಶ್ ಬಾಕ್ಸಿನ ಮೇಲುಗಡೆ ಇದನ್ನು ಸ್ಥಾಪನೆ ಮಾಡಬೇಕು. ಹೇಗೆ ಮಾಡಬೇಕು, ಪ್ರತಿದಿನ ಯಾವ ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು, ಮಂತ್ರ ಕಡೆಯಲ್ಲಿ ಅಂಗಡಿ ಕ್ಲೋಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಕ್ರಿಯೆಗಳನ್ನು ಮಾಡಿ ಅಂಗಡಿಯ ಬಾಗಿಲನ್ನು ಮುಚ್ಚಬೇಕು, ಯಾವ ಅಫರ್ಮೇಷನ್ ಹೇಳಬೇಕು, ಯಾವ ಟೆಕ್ನಿಕ್ ಮಾಡಬೇಕು, ಇದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೇನೆ. ತುಂಬ ರಶ್ ಇರುತ್ತೆ, ಒಂದು ಸೀಟ್ ಸಹ ಖಾಲಿ ಇರಲ್ಲ. ಬೇಗ ಈ ಕೂಡಲೇ ಬುಕ್ ಮಾಡಿಕೊಂಡು ಈ ಕ್ಲಾಸಿಗೆ ಬನ್ನಿ. ಕರ್ಮ ಕಳೆದಿದ್ರೆ ಮಾತ್ರ ಕಾರ್ಯಾಗಾರಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ನಾನು ತುಂಬ ಸಲ ಹೇಳ್ತಿರ್ತೇನೆ. ಇದು ವಿಶೇಷ ವರ್ಕ್ಶಾಪ್. ಯಾರೆಲ್ಲ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದಿರೋ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹೊಸಬರು ಬರ್ಬೋದು, ಆದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇದಕ್ಕೆ ಅಟೆಂಡ್ ಮಾಡಿ ಇನ್ನೊಂದು ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ನೀವು ಹೇಳಿದ್ರಿ ಅಂದರೆ ನಾವು ಯಾವುದಕ್ಕೆ ತುಂಬ
ವ್ಯಾಲ್ಯೂ ಕೊಟ್ಟು ಖರೀದಿ ಮಾಡ್ತೀವೋ ಅದಕ್ಕೆ ನಿಜವಾಗ್ಲೂ ಕೂಡ ಅದಕ್ಕೆ ಹೇಗೆ ಬೆಲೆ ಕೊಡಬೇಕು ಅನ್ನೋದನ್ನು ನಾವೇ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಮತ್ತು ವರ್ಕ್ಶಾಪ್ಗೆ ಬರೋವಂಥವ್ರಿಗೂ ಕೂಡ ಯಾವ ರೀತಿ ವರ್ಕ್ಶಾಪ್ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಗುರುಗಳೇ, ನನ್ನ ಇವತ್ತಿನ ಪ್ರಶ್ನೆ ಏನಂತಂದರೆ, ಸಹಜವಾಗಿ ನಾವು ಗುರುಗಳು ಅಂತಂದರೆ ಅವರಿಗೆ ಬಹಳ ವಿಶೇಷ ಸ್ಥಾನವನ್ನು ನಮ್ಮ ಜೀವನದಲ್ಲಿ ಕೊಡ್ತೀವಿ. ಬಹಳ ಪೂಜ್ಯ ಭಾವನೆ ಇರುತ್ತೆ. ಗುರುಗಳು ಅಂತಂದರೆ ಅವರಿಗೆ ಒಂದು ಮರ್ಯಾದೆ, ಗೌರವ ಇರುತ್ತೆ. ಇನ್ನು ಗುರುಗಳು ಅಂತ ಬಂದಾಗ ಆ ಗುರುವಿನ ಸ್ಥಾನದಲ್ಲಿ, ನಿಜವಾದ ಒಂದು ಗುರುವಿನ ಸ್ಥಾನದಲ್ಲಿ ಯಾರಿರ್ತಾರಲ್ಲ ಗುರುಗಳೇ, ಅವರ ಒಂದು ಮಾತಿಗೆ, ಅವರ ಒಂದು ಸಂಕಲ್ಪಕ್ಕೆ ಮತ್ತು ಅವರ ಒಂದು ಆಶೀರ್ವಾದಕ್ಕೆ ಇರುವಂಥ ಒಂದು ಶಕ್ತಿ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ, ಬಟ್ ಇದಂತ ನಾನು ಹೇಳಲೇಬೇಕು. ಒಂದು ನಿಜವಾದ ಗುರುವಾದರೆ, ಅವನು ವಿಶ್ವದಲ್ಲಿ ಲೀನವಾಗಿದ್ದರೆ, ಅವನಲ್ಲಿ ನಿಜವಾದ ಬ್ರಹ್ಮತತ್ವ ಇರೋದೇ ಆದರೆ ಯಾವುದನ್ನೂ ಸಹ ಒಂದು ಬೆಲೆಗೆ ಮಾರೋ ಆಗಿಲ್ಲ. ಇನ್ಫ್ಯಾಕ್ಟ್ ಈ ಫೀಸ್ ಅಂತ ಏನಿದೆ ನೋಡಿ, ಈ ವರ್ಕ್ಶಾಪ್ ಬರೋದಕ್ಕೆ ಫೀಸು, ಅಥವಾ ಏನೋ ಒಂದು ಕ್ರಿಯೆ ಮಾಡಿದ್ರೆ ಒಂದು ಫೀಸ್ ಅನ್ನುವಂಥದ್ದು, ಒಂದು ಶುಲ್ಕ ಅನ್ನುವಂಥದ್ದು ತೆಗೆದುಕೊಳ್ಳುವಾಗೆ ಇಲ್ಲ. ನೋಡಿ, ನಾನೇ ಹೇಳ್ತಿದ್ದೇನೆ. ಇದಕ್ಕೂ ಮುಂಚೆ ಏನು ಹೇಳಿದೆ ನಾನು? ನಾವು ಯಾವುದಕ್ಕೆ ದುಡ್ಡು ಕೊಟ್ಟು ಖರೀದಿ ಮಾಡ್ತೀವೋ ಅದಕ್ಕೆ ಮಾತ್ರ ಬೆಲೆ ಕೊಡ್ತೇವೆ ಅಂತ ಹೇಳಿದ್ದೆ. ಈಗೇನು ಹೇಳ್ತಿದ್ದೀನಿ, ಯಾವ ನಿಜವಾದ ಗುರುಗಳು ಆಗಿದ್ದಿದ್ರೆ, ನಿಜವಾದ ಗುರುಗಳು ಅನ್ಸ್ಕೊಳ್ಳೋರೇ ಆಗಿದ್ದಿದ್ರೆ ಅವ್ರ ದುಡ್ಡು ತೆಗೆದುಕೊಳ್ಳೋ ಹಂಗೆ ಇಲ್ಲ. ಬದಲಿಗೆ ಹೇಗೆ ಜೀವನ ಮಾಡಬೇಕು, ಅವ್ರದ್ದು ಒಂದು ಜೀವನ ಇದೆಯಲ್ವಾ. ಗುರು ಕಾಣಿಕೆಯಲ್ಲಿ ಯಾರೋ ಒಂದು ದಾನ ಕೊಡ್ತಾರಲ್ವ, ಗುರುವಿಗೆ ಒಂದು ಕಾಣಿಕೆ ಕೊಡ್ತಾರಲ್ವ, ಅಂಥದ್ರಲ್ಲಿ ಅವ್ರು ಎಷ್ಟು ಕೊಡ್ತಾರೋ ಅದರಲ್ಲೇ ಬದುಕಬೇಕು. ಇದು ನಾನು ಹೇಳ್ತಿರೋಂಥದ್ದಲ್ಲ, ಋಷಿ ಮುನಿಗಳು ನಿಜವಾದ ಗುರುಗಳ ಲಕ್ಷಣ. ನನಗೂ ಅದು ಆಸೆ ಇದೆ. ನಿಜವಾಗ್ಲೂ ನಾನು ಏನೆಲ್ಲ ಮಾಡ್ತಿದ್ದೀನೋ ಅದೆಲ್ಲವೂ ಮುಕ್ತವಾಗಿರಬೇಕು, ಉಚಿತವಾಗಿರಬೇಕು, ಯಾವುದೇ ಶುಲ್ಕ ಇರಬಾರ್ದು. ಬದಲಿಗೆ ಗುರುವಿಗೆ ಕೊಡೋ ಒಂದು ದಕ್ಷಿಣೆ ಆಗಿರಬೇಕು. ಇಷ್ಟೇ ಇರಬೇಕು ಅನ್ನೋ ಆಸೆ ನನಗಿದೆ. ಬೇಗ ಅದನ್ನು ಮಾಡ್ತೇನೆ. ಸೊ ಕೆಲವು ಒಂದು ಕಾರಣಗಳಿಂದ ನಾನು ಈ ಕಾರ್ಯಾಗಾರಕ್ಕೆ ಇಷ್ಟು ಶುಲ್ಕ, ಅಥವಾ ಈ ಯಂತ್ರಕ್ಕೆ ಅಥವಾ ಈ ಕ್ರಿಯೆಗಳಿಗೆ ಇಷ್ಟು ಒಂದು ಬೆಲೆ ಅಂತ ಈಗ ಫಿಕ್ಸ್ ಮಾಡಿರೋದಷ್ಟೇ. ಬಟ್ ಕಾಲಕ್ರಮೇಣ ನೀವೇ ನೋಡ್ತೀರ, ಎಲ್ಲವನ್ನೂ ಉಚಿತ ಮಾಡ್ತೇನೆ. ಕೇವಲ ಗುರುದಕ್ಷಿಣೆ, ಗುರು ಕಾಣಿಕೆ, ದಾನ ಯಾರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟರೆ ಸಾಕು. ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಸೊ ಐ ಹ್ಯಾವ್ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ, ಯಾರೇ ಆಗಲಿ ನಿಜವಾದ ಗುರುಗಳಾದರೆ ಅವರು ಶುಲ್ಕ ಅಂತ ಇಟ್ಟು ಯಾವುದೇ ಕ್ರಿಯೆ ಮಾಡೋಗಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಅದು ಧರ್ಮಬದ್ಧವಾಗಿಲ್ಲ, ವಿಶ್ವಕ್ಕೆ ವಿರುದ್ಧವಾಗಿರುತ್ತೆ. ಸೊ ಅಂತ ನಿಮಗೆ ಗೊತ್ತಿರಬೇಕು. ಇದು ಒಂದು. ಎರಡನೇದು, ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೇನೆ. ಗುರುಗಳ ಶಕ್ತಿ ಅಥವಾ ಗುರುಗಳ ಪ್ರಭಾವ ಈ ಒಂದು ಸನಾತನ ಧರ್ಮದ ವಿಚಾರದಲ್ಲಿ ನಾನು ಹೇಳಬೇಕು ಅಂತಂದರೆ, ಎಂಥ ಒಂದು ಪ್ರಭಾವ ಬೀರುತ್ತೆ ನಮ್ಮಗಳ ಮೇಲೆ ಒಳ್ಳೆ ಗುರುವಿದ್ದರೆ ನಮ್ಮ ಜೊತೆ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಳ್ಳೋಕೆ ಹೇಳ್ತಿದ್ದೀನಿ. ಇದು ತ್ರೇತಾಯುಗದಲ್ಲಿ ನಡೆದಿರೋವಂಥ ಕಥೆ. ಇದು ಅಯೋಧ್ಯೆಯ ಪಕ್ಕ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರದ ಕೆಳಗಡೆ ಒಂದು ಋಷಿ ಬಂದು ಪ್ರತಿದಿನ ಜಪ ಮಾಡ್ತಿದ್ರು, ಧ್ಯಾನ ಮಾಡ್ತಿದ್ರು. ಆ ಮರದ ಕೆಳಗಡೆ ಇವರು ಧ್ಯಾನ ಮಾಡ್ತಿರ್ಬೇಕು ಅಂತಂದರೆ ಎಷ್ಟೋ ಜನ ಪಕ್ಕದ ಊರುಗಳಿಂದ ಜನ ಬರ್ತಿದ್ರು. ಅವ್ರಿಗೆ ಏನು ಬೇಕೋ ಆ ವರಗಳನ್ನು ಈ ಗುರುಗಳ ಹತ್ರ, ಈ ಋಷಿಗಳ ಹತ್ರ ತೆಗೆದುಕೊಂಡು ಹೋಗ್ತಿರೋ ಅಂಥದ್ದು ನಡೀತಿರುತ್ತೆ. ಎಷ್ಟೋ ವರ್ಷಗಳಿಗೆ ಕಳೆದುಬಿಡುತ್ತೆ. ಈ ಮರಕ್ಕೂ ಜೀವ ಇದೆ. ಈ ಮರವೂ ಒಂದ್ಸಲಿ ಅಂದುಕೊಳ್ಳುತ್ತಂತೆ, ಅಲ್ಲ ನಾನೇ ನೆರಳು ಕೊಡೋದು ಈ ಗುರುಗಳಿಗೆ, ಈ ಋಷಿಗಳಿಗೆ. ನಾನು ಹೂವು ಕೊಡ್ತೀನಿ, ಹಣ್ಣು ಕೊಡ್ತೀನಿ, ಬಿಸಿಲಿಂದ ಕಾಪಾಡ್ತೇನೆ, ನನ್ನ ಜೊತೆನೇ ಇದ್ದಾರೆ. ಎಲ್ಲ ಜನಗಳು ಬಂದು ಇಲ್ಲಿ ಬಂದು ವರ ತೆಗೆದುಕೊಂಡು ಹೋಗ್ತಾರೆ. ಅಲ್ಲ, ನನಗೂ ಒಂದು ಆಸೆ ಇದೆ, ನನಗೂ ಏನೇನೋ ಆಸೆಗಳಿದೆ. ಈ ಋಷಿಗಳು, ಈ ಗುರುಗಳು ಯಾಕೆ ಇದನ್ನು ಕಂಡುಕೊಂಡು ಯಾಕೆ ನನಗಿನ್ನೂ ವರ ಕೊಡಲಿಲ್ಲ? ಬೇರೆಯವ್ರಿಗೆಲ್ಲ ಕೊಟ್ಟರು, ನನಗೆ ಕೊಡಲಿಲ್ಲ ಅಂತ ಅದು ಅಂದುಕೊಳ್ಳುತ್ತಂತೆ ಮರ. ಇದು ಯಾವತ್ತು ಅಂದುಕೊಳ್ಳುತ್ತೋ ಅದು ಈ ಋಷಿಗಳಿಗೆ, ಗುರುಗಳಿಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಗ್ಬಿಡುತ್ತೆ. ಮರುದಿನ ಅಲ್ಲೇ ಧ್ಯಾನಕ್ಕೆ ಬಂದಾಗ ಮೊದಲು ಈ ಮರವನ್ನು ನೋಡಿ, ದಿಟ್ಟಿಸಿ ನೋಡಿ ಗುರುಗಳು ಕೇಳ್ತಾರೆ, ಅಪ್ಪ ನಿನಗೇನು ಆಸೆ ಇದೆ ಹೇಳು, ನಿನ್ನ ಆಸೆನೂ ನಾನು ಪೂರೈಸ್ತೇನೆ, ಆಶೀರ್ವಾದ ಮಾಡ್ತೇನೆ ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಮರ ಹೇಳುತ್ತೆ, ನೋಡಿ ಮರ ಕೇಳ್ಕೊಳ್ಳೋದು ಹೆಂಗೆ ಕೇಳ್ಕೊಳ್ಳುತ್ತೆ, ಅಯೋಧ್ಯೆ ಏನಿದೆಯೋ, ರಾಜ್ಯ ಏನಿದೆಯೋ, ಈ ರಾಜ್ಯವನ್ನು ನಾನು 14 ವರ್ಷ ನಾನು ಆಳಬೇಕು ಮಹಾರಾಜನಾಗೆ ಅಂತ ಈ ಮರ ಕೇಳ್ಕೊಳ್ಳುತ್ತೆ. ಹೇಗನ್ಸುತ್ತೆ ಮೇಡಮ್ ನಿಮಗೆ? ಮರ ಕೇಳ್ಕೊಳ್ಳೋದು ನಾನು 14 ವರ್ಷ ನಾನು ರೂಲ್ ಮಾಡಬೇಕು ಅಯೋಧ್ಯೆನ ಅಂತ ಹೇಳಿ. ಬಟ್ ಗುರುಗಳು, ಬೇಯಿಂಗ್ ಗುರುಗಳು,
ಆಶೀರ್ವಾದ ಮಾಡ್ತಾರೆ. ತಥಾಸ್ತು, ನೀನು 14 ವರ್ಷ ಅಯೋಧ್ಯೆಯನ್ನು ಮಹಾರಾಜನಾಗೆ ನೀನು ನಡೆಸ್ಕೊಂಡು ಹೋಗು ಅಂತಂತೇಳಿ ಆಶೀರ್ವಾದ ಮಾಡಿ ಹೊರಟೋಗ್ತಾರೆ. ಹೀಗೆ ಕಾಲ ಕಳೆಯುತ್ತೆ, ಗುರುಗಳಿಗೆ ವಯಸ್ಸಾಗುತ್ತೆ, ಅವರು ದೇವರಲ್ಲಿ ಲೀನವಾಗಿ ಹೋಗ್ತಾರೆ. ಈ ಮರ ಯಾವುದೋ ಒಂದು ಸಂದರ್ಭದಲ್ಲಿ ಹೆಚ್ಚು ಬಿರುಗಾಳಿ ಬಂದು ಗಾಳಿ ಬಂದು ಬಿದ್ದೋಗುತ್ತೆ. ಬಿದ್ದೋದಾಗ ಅಂದ್ಕೊಳ್ಳುತ್ತೆ, ಇದೇನಪ್ಪ ಆಶೀರ್ವಾದ ಮಾಡಿದ್ರು ಗುರುಗಳು, ಏನೂ ಆಗಲೇ ಇಲ್ಲ, ನಾನೇ ಬಿದ್ದೋದೆ, ಸತ್ತೋದೆ, ಇನ್ನೇನಿದೆ ಅಂತ ಮರ ಅಂದ್ಕೊಳ್ತಿರುತ್ತೆ. ಆ ಮರ ಬಿದ್ದಿರ್ತಕ್ಕಂಥ ಮರವನ್ನು ಪಕ್ಕದ ಊರಿನವ್ರು ಬಂದು ಕಟ್ಟಿಗೆಗೆಲ್ಲ ಕಡಿದುಕೊಂಡು ಹೋಗ್ತಿರ್ತಾರೆ. ಅದೇ ಊರಲ್ಲಿ, ಅಯೋಧ್ಯೆ ನಗರದಲ್ಲಿ ಒಬ್ಬ ಸ್ಕಲ್ಪ್ಟರ್ ಇರ್ತಾನೆ, ಒಬ್ಬ ಶಿಲ್ಪಿ ಇರ್ತಾನೆ. ಅವನೇನು ಮಾಡ್ತಾನೆ, ಅವನು ಬಂದು ಈ ಕಲ್ಲಲ್ಲಿ ಶಿಲ್ಪ ಮಾಡೋದು ಬೇರೆ, ಬಡಗಿಗಳು ಕೆಲವರು ಬಡಗಿ ಏನು ಮಾಡ್ತಾರೆ, ಮರದಲ್ಲಿ ಮಾಡ್ತಾರೆ. ಸೊ ಈ ಮರವನ್ನು ತೆಗೆದುಕೊಂಡು ಹೋಗಿ ಆ ಮಹಾ ಶಿಲ್ಪಿ ಅಂತಂದರೆ ಮರದಲ್ಲಿ ಮಾಡುವ ಒಂದು ಬಡಗಿಯ ಶಿಲ್ಪಿ ಇದನ್ನು ತೆಗೆದುಕೊಂಡೋಗಿ ಆ ಒಂದು ಅಯೋಧ್ಯೆಯ ಮಹಾರಾಜನಿಗೆ ಪಾದುಕೆಗಳನ್ನು ಮಾಡ್ತಾನೆ, ಅಂದರೆ ಚಪ್ಪಲಿಗಳನ್ನು ಮಾಡ್ತಾನೆ. ಇದೇ ಒಂದು ಮರದಲ್ಲಿ. ಈ ಮರ ಏನು ಕೇಳ್ಕೊಂಡಿರುತ್ತೆ, 14 ವರ್ಷ ನಾನು ಮಹಾರಾಜನಾಗಿ ಇದನ್ನು ಆಳಬೇಕು ಅಂತಿರುತ್ತೆ. ಈಗ ಒಂದು ವೇಳೆ ಈ ಪಾದುಕೆಗಳು, ಈ ಚಪ್ಪಲಿ ಅಂದರೆ ಈ ಮರ ಆಳಬೇಕು ಅಂತಂದರೆ ಅಲ್ಲಿ ರಾಜ ಇರಬಾರ್ದಲ್ವ. ಈಗೇನು ನಡೆಯುತ್ತೆ ಅಂತಂದರೆ, ನಿಮಗೆ ಗೊತ್ತಿದೆ ಇದೆಲ್ಲ, ದಶರಥನಿಗೆ ಒಂದು ಹೆಂಡತಿ ಇರಲಿಲ್ಲ, 2, 3 ಜನ ಇರುವಂಥದ್ದು ಅಂತ ಉಲ್ಲೇಖನಗಳಿದೆ. 2ನೇ ಹೆಂಡತಿ ಕೇಳ್ಕೊಳ್ತಾಳೆ, ನನ್ನ ಮಗ ಭರತನನ್ನು ನೀನು ಮಹಾರಾಜನನ್ನಾಗಿ ಮಾಡಬೇಕು, ನಿನ್ನ ಮೊದಲನೇ ಪತ್ನಿಯ ಮಗ ರಾಮನನ್ನು ಕಾಡಿಗೆ ಕಳಿಸ್ಬೇಕು ಅಂತಂತೇಳಿ ದಶರಥನಲ್ಲಿ ವರ ಕೇಳ್ಕೊಂಡಿರ್ತಾಳೆ. ಅವಳಿಗೆ ಸಿಕ್ಕಿರುತ್ತೆ. ಅದರ ಸಲುವಾಗಿ ದಶರಥನು ರಾಮನನ್ನು ಕಾಡಿಗೆ ಕಳಿಸುವಂಥದ್ದು ನಡೆಯುತ್ತೆ. ಭರತನನ್ನು ಮಹಾರಾಜನಾಗಿ ಇರಬೇಕು 14 ವರ್ಷ ಅಂತ ನೇಮಕ ಆಗುತ್ತೆ. ಈ ಸಂದರ್ಭದಲ್ಲಿ ಕೈಕೆಗೆ ಇದು ಆಸೆ ಇರುತ್ತೆ, ಆದರೆ ದಶರಥನಿಗೆ ರಾಮ ಆಗಬೇಕು ಮಹಾರಾಜ ಅಂತ ಇರುತ್ತೆ. ಇನ್ಫ್ಯಾಕ್ಟ್ ಭರತನಿಗೂ ತಮ್ಮನಿಗೂ, ರಾಮನ ತಮ್ಮನಿಗೂ ನನ್ನ ಅಣ್ಣನೇ ಮಹಾರಾಜನಾಗಬೇಕು ಅನ್ನೋ ಆಸೆ ಇರುತ್ತೆ. ಭರತ ಹೋಗಿ ಕೇಳ್ತಾನೆ, ಅಣ್ಣ ನೀನು ಮಹಾರಾಜ ಆಗಬೇಕಣ್ಣ, ನಿನಗಣ್ಣ ಆ ಗುಣಗಳು, ಲಕ್ಷಣಗಳು, ಕ್ವಾಲಿಟೀಸ್ ಇರುವಂಥದ್ದು ನನಗಿಂತ ಹೆಚ್ಚಾಗಿ ಇಲ್ಲ, ನಾನು ಒಪ್ಪೋದಿಲ್ಲ, ನೀನು ಕಾಡಿಗೆ ಹೋಗಬಾರ್ದು, ವನವಾಸಕ್ಕೆ ಹೋಗಬಾರ್ದು ಅಂತಂತ ಒಂದು ವಾದ ವಿವಾದಗಳು, ಚರ್ಚೆ ನಡೆಯುತ್ತೆ. ಆಗ ರಾಮ ಹೇಳ್ತಾನೆ, ತಂದೆಯ ಮಾತನ್ನು ಮೀರಬಾರ್ದಪ್ಪ, ನಮ್ಮ ತಂದೆ ಏನು ಹೇಳ್ತಾರೋ ಅದನ್ನು ನಾನು ಪೂರೈಸಬೇಕು ಅಂತಂತೇಳಿ ಅವನು ಕಾಡಿಗೆ ಹೋಗೋವಂಥ ಸಂದರ್ಭದಲ್ಲಿ ಭರತ ಕೇಳ್ತಾನೆ, ಅಣ್ಣ ನೀನಂತೂ ಇರೋದಿಲ್ಲ, ಅಟ್ಲೀಸ್ಟ್ ಕಡೆಯ ಪಕ್ಷ ನಿನ್ನ ಪಾದುಕೆಗಳು, ನಿನ್ನ ಪಾದರಕ್ಷೆಗಳನ್ನಾದರೂ ಕೊಡೋಣ, ನಾನಂತೂ ಆ ಒಂದು ಸಿಂಹಾಸನದಲ್ಲಿ ಕುಳಿತುಕೊಳ್ಳೋ ಯೋಗ್ಯತೆ ನನಗಿಲ್ಲ, ಕುಳಿತುಕೊಳ್ಳೋದೂ ಇಲ್ಲ, ನೀನೇ ನಮ್ಮ ಮಹಾರಾಜ, ನೀನು ಬರುವ ತನಕ ನಿನ್ನ ಪಾದರಕ್ಷೆಗಳೇ ಈ ರಾಜ್ಯದ ಮಹಾರಾಜ ಅಂತಂತೇಳಿ ಆ ಸಿಂಹಾಸನದ ಮೇಲೆ ಈ ಮರದಲ್ಲಿ ಮಾಡಿದ ಪಾದುಕೆಗಳನ್ನು ಇಟ್ಟು 14 ವರ್ಷ ರಾಜ್ಯವಾಳುವಂಥದ್ದು ಭರತ ಅಲ್ಲ, ರಾಮನು ಹಾಕಿಕೊಂಡಿರತಕ್ಕಂಥ ಈ ಪಾದುಕೆಗಳು ಅಂತಂತೇಳಿ ಪುರಾಣಗಳು ಹೇಳುತ್ತೆ. ನೋಡಿ, ಗುರುಗಳ ಒಂದು ಪ್ರಭಾವ, ಗುರುಗಳ ಆಶೀರ್ವಾದದ ಮಹಿಮೆಯನ್ನು ಈ ಮರ 14 ವರ್ಷ ಅಯೋಧ್ಯೆಯನ್ನು ರೂಲ್ ಮಾಡುತ್ತೆ ಮಹಾರಾಜನಾಗೆ. ಅದಕ್ಕೆ ಅದ್ಭುತವಾದ ಕೆಲವು ಸಾಂಗ್ಯಗಳು ಇದೆ, ಅಥವಾ ನುಡಿಗಳು ಇದೆ ಪೂರಕವಾಗಿ. ಗುರುವ ಮನುಜನೆಂದವಂಗೆ, ಹರನ ಶಿಲೆ ಎಂದವಂಗೆ, ಕರುಣ ಪ್ರಸಾದವನ್ನು ಎಂಜಲೆಂದವಂಗೆ, ನರಕ ತಪ್ಪುವುದೇ ಸರ್ವಜ್ಞ. ಇದು ಸರ್ವಜ್ಞ ಹೇಳ್ತಾನೆ, ಗುರುವನ್ನು ಕೇವಲ ಮನುಷ್ಯ, ನಮ್ಮ ಥರನೇ ಇದ್ದಾನೆ ಬಿಡ, ಅವನೇನು ಮಹಾಗುರುಗಳು ಎಂದವನಿಗೆ, ಹರನ ಶಿಲೆ ಎಂದವನಿಗೆ ಅಂತಂದರೆ, ಅದೇನು ದೇವರು ಬಿಡಪ್ಪ, ಅದೇನೋ ಕಲ್ಲೇ ತಾನೆ, ಏನು ದೇವಸ್ಥಾನದಲ್ಲಿರೋದೆಲ್ಲ ಕಲ್ಲು ತಾನೆ, ಅದೇನು ದೇವ್ರ, ಅದು ದೇವ್ರು ಮಾತಾಡುತ್ತಾ, ದೇವ್ರಿಗೇನು ಫೀಲಿಂಗ್ ಇದೆಯಾ ಅಂತ ಹೇಳುವವನಿಗೆ, ಅಂತಂದರೆ ಕಲ್ಲು ತಾನೇ ಅನ್ನೋವನಿಗೆ. ಹಾಗೆಯೇ ಕರುಣ ಪ್ರಸಾದವನ್ನು, ಈಗ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಪ್ರಸಾದ ಎಂಜಲೇ ಅಲ್ವಾ, ಎಂಜಲು ಅನ್ನೋವನಿಗೆ. ಅದು ಯಾಕೆ ಎಂಜಲು ಅಂತಾರೆ ಅಂತಂದರೆ, ದೇವರಿಗೆ ಫಸ್ಟ್ ಕೊಟ್ಟಿರ್ತೇವೆ, ದೇವರು ಊಟ ಮಾಡಿದ್ದನ್ನು ನಾವು ತಿಂತಿದ್ದೇವೆ, ಅದು ಎಂಜಲ, ಅದಕ್ಕೆ ಅಮೃತ ಅಲ್ವಾ ಅದು. ಬಟ್ ಕೆಲವ್ರು ಏನಂತಾರೆ, ಎಂಜಲು ಅಂದುಬಿಟ್ರೆ ಇಂಥವರು ನರಕಕ್ಕೆ ಹೋಗ್ತಾರೆ ಅಂತಂದೇಳಿ ಸರ್ವಜ್ಞ ಹೇಳ್ತಾನೆ. ಗುರುವಿಗೆ ಎಷ್ಟು ಸ್ಥಾನ, ದೊಡ್ಡ ಸ್ಥಾನ ಇದೆ ನೋಡಿ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು.
ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳು ಉಂಟೆ ಸರ್ವಜ್ಞ. ಸೊ ಹಾಗಾಗಿ ಗುರುವಿಗೆ, ಅದಕ್ಕೆ ಹೇಳುವಂಥದ್ದು ಗುರುವನ್ನು ದೇವರಿಗಿಂತ ದೊಡ್ಡವರು ಅಂತ ಕೆಲವು ಶಾಸ್ತ್ರಗಳು ಹೇಳುತ್ತೆ. ಯಾಕಂದರೆ ದೇವರು ಯಾರು ಅಂತ ತಿಳಿಸ್ಕೊಡುವಂಥವನು, ತೋರಿಸಿಕೊಡುವಂಥವನು ಗುರುವೇ ಆಗಿರ್ತಾನೆ. ಗುರು ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೋ, ಅಂದರೆ ನಿಜವಾದ ಗುರುಗಳ ಮಾರ್ಗದರ್ಶನದಲ್ಲಿ. ಸೊ ಈಗ ಪ್ರಶ್ನೆ ಇರುವಂಥದ್ದು ಕಲಿಯುಗದಲ್ಲಿ ಯಾರು ನಿಜವಾದ ಗುರುಗಳು ಅನ್ನುವಂಥ ದೊಡ್ಡ ಪ್ರಶ್ನೆ ಇರುತ್ತೆ. ಅದು ನಿಮಗೆ ಬಿಟ್ಟಿರುವಂಥದ್ದು. ನೀವು ಕಂಡುಕೊಳ್ಬೇಕು ಯಾರು ನಿಜ, ಯಾರು ಸುಳ್ಳು, ಯಾರು ವಿಶ್ವದಲ್ಲಿ, ವಿಶ್ವ ಮಾರ್ಗದಲ್ಲಿ ಹೇಳಿಕೊಡುವ ಹಾಗೆ ನಡೆದುಕೊಳ್ಳುವ ಗುರುಗಳು ಯಾರು, ಅಥವಾ ಬರೀ ಬಾಯಿ ಮಾತಿನಲ್ಲಿ ಮಾತುಗಾರಿಕೆಯಲ್ಲಿ ಚತುರವಾಗಿರುವ ಗುರುಗಳು ಯಾರು, ಅದು ನಿಮಗೆ ಬಿಟ್ಟಿರುವಂಥದ್ದು. ಯಾವ ಗುರುಗಳು ಹೇಳಿದ್ದು ನಡೆಯುತ್ತೋ, ಯಾವ ಗುರುಗಳು ಹೇಳಿದ್ದು ಧರ್ಮವಾಗಿರುತ್ತೋ, ಸತ್ಯವಾಗಿರುತ್ತೋ, ಅದು ಮಾತ್ರ ನಿಜ, ಅಂಥವರು ಮಾತ್ರ ನಿಜವಾದ ಗುರುಗಳು. ಮಿಕ್ಕಿದವರು ಹೇಗೋ ನನಗೆ ಗೊತ್ತಿಲ್ಲ. ಸೊ ಇದಂತೂ ಗೊತ್ತಿರಲಿ, ನಾವೆಲ್ಲ ಕಲಿಬೇಕು. ಉತ್ತಮವಾದ ನಿಜವಾದ ಗುರುಗಳಲ್ಲಿ ನಾವು ಕಲಿತಾಗ ಖಂಡಿತವಾಗಿಯೂ ವ್ಯಾಪಾರ ಮಾತ್ರ ಅಲ್ಲ, ಜೀವನದಲ್ಲೂ ಸಕ್ಸಸ್ ಆಗ್ಬೋದು. ಯಾಕೆ ಈ ಶ್ರೀಮಂತರೆಲ್ಲ ನೋಡಿದ್ರೆ ಅವರೆಲ್ಲರಿಗೂ ಒಬ್ಬೊಬ್ಬರು ಗುರುಗಳಿರ್ತಾರೆ, ಉತ್ತಮವಾದ ನಿಜವಾದ ಗುರುಗಳಿರ್ತಾರೆ. ಅದಕ್ಕೋಸ್ಕರ ಅವರು ಶ್ರೀಮಂತರಾಗಿದ್ದಾರೆ. ಮುಂಬರುವ ಸ್ಪೆಷಲ್ ವರ್ಕ್ಶಾಪ್ ನಾನು ನಿಮ್ಮ ಗುರುಗಳಾಗಿ ಇರೋದಕ್ಕೆ ಬಯಸಿದ್ದೇನೆ. ನನಗೆ ಇಷ್ಟ ಇದೆ. ನೀವು ಕಲಿಯೋದಕ್ಕೆ ಇಷ್ಟ ಇದೆಯಾ, ನಿಮಗಿದೆಯಾ? ಸೊ ನಿಮಗಿದ್ದಾಗ ಮಾತ್ರ ನಾನು ಕಲಿಸಿಕೊಡಲು ಸಾಧ್ಯ. ನಿಮಗೆ ಹಸಿವಿದ್ದರೆ ನಾನು ಕೊಡುವ ಊಟ ಅದು ಪರಬ್ರಹ್ಮಂದು ಅಥವಾ ಸಂತೃಪ್ತಿ ಅನ್ನುವಂಥದ್ದು ಆಗುತ್ತೆ. ಒಂದು ವೇಳೆ ನಿಮಗೆ ಹಸಿವಿಲ್ಲ ಅಂತಂದರೆ ನಾನು ಕೊಡುವ ಊಟ ಅದು ಸೇರೋದಿಲ್ಲ ಮೈಗೆ. ಸೊ ಹಾಗಾಗಿ ಹಸಿವಿರೋರು ಮಾತ್ರ, ಡಿಸೈರ್ ಇರೋರು ಮಾತ್ರ ನಾನೇನೋ ಮಾಡಲೇಬೇಕು, ಅಚೀವ್ ಮಾಡಬೇಕು ಲೈಫಲ್ಲಿ, ಕನಿಷ್ಠ 5 ಲಕ್ಷಕ್ಕಿಂತ ಹೆಚ್ಚು ದುಡಿಬೇಕು, ಎಲ್ಲೋ ಕೆಲಸಕ್ಕೆ ಹೋಗ್ತಿದ್ದೇನೆ, ಪ್ರತಿ ತಿಂಗಳು ಸ್ಯಾಲ್ರಿ ಬರ್ತಿದೆ, ಏನಕ್ಕೂ ಸಾಲ್ತಿಲ್ಲ, ಅರೇ ನನಗೆ ತುಂಬ ಸಾಲ ಆಗಿಬಿಟ್ಟಿದೆ, ಏನು ಮಾಡಿದ್ರೂ ತೀರ್ಸೋಕ್ಕಾಗ್ತಿಲ್ಲ, ಎಷ್ಟು ದುಡಿತಿದ್ದೀನೋ ಅದನ್ನು ಹೇಗೆ ದುಪ್ಪಟ್ಟು ಮಾಡ್ಕೊಳ್ಳೋದು ಅಂತ ನೋಡ್ತಿದ್ದೇನೆ ಅಂತ ಕನಸು ಕಾಣ್ತಿರೋರಿಗೆ ಮನೆ ಮಾಡಬೇಕು, ಏನೋ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಜಮೀನು ಇರಬೇಕು, ಪ್ಯಾಸಿವ್ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು, ಬಾಡಿಗೆ ಮನೆಗಳು ಕಟ್ಟಿ ಬಾಡಿಗೆ ವರಮಾನವನ್ನು ಪಡ್ಕೋಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಎಷ್ಟೋ ಅಷ್ಟು ದುಡಿಬೇಕು ಅನ್ನೋವಂಥವ್ರಿಗೆ ಈ ವಿಶೇಷ ಕಾರ್ಯಾಗಾರವಾಗಿರುತ್ತೆ. ಯಾರೂ ಸಹ ಮಿಸ್ ಮಾಡಿಕೊಳ್ಬೇಡಿ. ಗುರುಗಳ ಮುಖೇನ ಕಲ್ತಿದ್ದೆಲ್ಲವೂ ನಿಮಗೆ ಒಂದು ಯಶಸ್ಸನ್ನು, ಉನ್ನತ ಯಶಸ್ಸನ್ನು, ಲಾಭವನ್ನು ಕೊಡುತ್ತೆ. ಸೊ ಕಲೀರಿ, ಕಲಿಸೋದಕ್ಕೆ ನಾನು ರೆಡಿ ಇದ್ದೇನೆ. ಎಸ್, ಗುರುಗಳ ಒಂದು ಆಶೀರ್ವಾದಕ್ಕೆ ಯಾವ ರೀತಿಯಾದಂಥ ಒಂದು ಪವರ್ ಇದೆ, ಗುರುಗಳ ಮಹತ್ವ ಏನು ನಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ರಿ ಗುರುಗಳೇ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ. ನೀವು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಒಂದೊಂದು ವಿಶೇಷ ಟಿಪ್ಸ್ಗಳನ್ನು ಅಥವಾ ನಿಮ್ಮ ಒಂದು ಮಾರ್ಗದರ್ಶನವನ್ನು ಕೊಡ್ತೀರಾ ಒಂದು ಚಿಕ್ಕ ಮಾಹಿತಿಯ ಮುಖಾಂತರ. ಸೊ ಯಾವ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಿದ್ದೀರಿ? ಇವತ್ತು ಭೂದೋಷ ಮುಕ್ತಿಯಾಗಲು ಯಾರೆಲ್ಲ ಸೈಟ್ ತೆಗಿಬೇಕು ಅಂತ ಇರ್ತೀರೋ, ಅಥವಾ ಜಾಗ ತೆಗಿಬೇಕು, ನನ್ನ ಮನೆ ಕಟ್ಟಬೇಕು, ಅಥವಾ ಜಮೀನು ಏನಾದರೂ ಲಿಟಿಗೇಷನಲ್ಲಿದ್ದರೆ ಈ ಒಂದು ಕ್ರಿಯೆ ಮಾಡಿದ್ರೆ ಖಂಡಿತವಾಗಿಯೂ ಭೂದೋಷ ಮುಕ್ತಿಯಾಗಿ ನಿಮಗೆ ಭೂಮಿ ಲಭ್ಯವಾಗುತ್ತೆ. ಅಥವಾ ಒಂದು ವೇಳೆ ನೀವು ಭೂಮಿ ಆಲ್ರೆಡಿ ಲಿಟಿಗೇಷನಲ್ಲಿದ್ದರೆ ಆ ಲಿಟಿಗೇಷನಿಂದ ಮುಕ್ತವಾಗಿ ನಿಮಗೇನು ಬರಬೇಕು ಅದು ಬರುವಂಥದ್ದಾಗುತ್ತೆ. ಈ ಕ್ರಿಯೆ ಹೇಗೆ ಮಾಡಬೇಕು? ಒಂದು ಜಾಗಕ್ಕೆ ಹೋಗೋದಿರುತ್ತೆ, ಒಂದು ಸಣ್ಣ ವಿಶ್ವಕ್ರಿಯೆ ಮಾಡೋದಿರುತ್ತೆ, ಅಥವಾ ಪ್ರತಿದಿನ ನೀವು ಎದ್ದ ಕೂಡಲೇ, ಹಾಸಿಗೆಯಿಂದ ಎದ್ದ ಕೂಡಲೇ ಕೆಲವು ಮಂತ್ರಗಳನ್ನು ಉಚ್ಚಾರಣೆ ಮಾಡೋದಿರುತ್ತೆ, ಮಲಗೋದಕ್ಕಿಂತ ಮುಂಚಿತವಾಗಿ ಕೆಲವು ಕ್ರಿಯೆಗಳನ್ನು ಮಾಡೋದಿರುತ್ತೆ. ಇದೆಲ್ಲವನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಇದರ ಮಾಹಿತಿ ನಿಮಗೆ ಬೇಕು, ಯಾರೆಲ್ಲ ಇದು ನನಗೆ ಬೇಕು, ನನಗೆ ಭೂಮಿ ದೋಷ ಇದೆ, ಭೂದೋಷ ಮುಕ್ತಿ ಆಗಬೇಕು ಅನ್ನುವಂಥವರು ಈ ಕೆಳಕಂಡ ನಂಬರ್ಗೆ ಫೋನ್ ಮಾಡಿ ಅವರು ವಾಟ್ಸಾಪಿನ ಮೂಲಕ ಇದನ್ನು ಕಳಿಸ್ಕೊಡ್ತಾರೆ. ಇದು ಉಚಿತ, ಯಾವುದೇ ಚಾರ್ಜ್ ಏನೂ ಇಲ್ಲ. ಯಾರಿಗೆ ಕ್ಯೂರಿಯಾಸಿಟಿ ಇದೆಯೋ, ಕಲೀಲೇಬೇಕು ಅನ್ನೋ ಹಂಗರ್ ಇದೆಯೋ, ಹಸಿವಿದೆಯೋ ಅಂಥವ್ರಿಗೆ ಇದಾಗಿರುತ್ತೆ. ಇನ್ನು ಕೇವಲ ನೋಡ್ತಿರೋರಿಗೆ ನಾನು ಕೊಡೋದಕ್ಕೆ ಇಷ್ಟಪಡಲ್ಲ. ದೋಸ್ ಹ್ಯಾವ್ ಡಿಸೈರ್ ಕ್ಯಾನ್ ಟೇಕ್ ದಿಸ್ ಆ್ಯಂಡ್ ಫಾಲೋ ಅಪ್ ಇನ್ ಯೋರ್ ಲೈಫ್, ಫಾಲೋ ಇಟ್ ಇನ್ ಯೋರ್ ಲೈಫ್. ಎಸ್ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳ ಮಹತ್ವದ ಜೊತೆಗೆ ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದ.
ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾದಂಥ ವಿಶೇಷ ಮಾಹಿತಿಗಳು, ಇನ್ಫಾರ್ಮೇಷನ್ಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರುಗಳು ಅವರ ಕಾರ್ಯಾಗಾರಗಳಲ್ಲಿ ಕೊಡ್ತಾ ಇರ್ತಾರೆ. ಮುಂದಿನ ಕಾರ್ಯಾಗಾರ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಆಗಿರುತ್ತೆ. ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಐಡಿಯಾಗಳನ್ನು ಗುರುಗಳು ಈ ಒಂದು ಬಿಸ್ನೆಸ್ ವರ್ಕ್ಶಾಪ್ನಲ್ಲಿ ಕೊಡಲಿದ್ದಾರೆ. ಸೊ ನಿಮಗೂ ಕೂಡ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅಥವಾ ಆಲ್ರೆಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಗುರುಗಳ ಒಂದು ಮಾರ್ಗದರ್ಶನ ನಿಮಗೆ ಬಹಳ ಅವಶ್ಯಕವಾಗಿರುತ್ತೆ. ಹಾಗಾಗಿ ಬಿಸ್ನೆಸ್ ವರ್ಕ್ಶಾಪನ್ನು ನೀವು ಅಟೆಂಡ್ ಮಾಡಿ ನೀವು ಅನ್ಕೊಂಡಂಥ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ಬೋದು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.